ದುರ್ಗಮ್ಮ ಇದನ್ನ ತಾಯಿಗೆ ಒಪ್ಸೋದ್ ಹೆಂಗೆ ಅಂತ ಹೇಳ್ರಿ. ಬಹಳ ಸರಳ ಐತಿ. ಮುಂದೆ ಕೌಂಟರ್ಗೆ ಹೋಗಿ ರಸೀತಿ ಹಾಕಿ ತಂದು ಕೊಡ್ರಿ. ಅಮ್ಮನವರ ಪಾದಕ್ಕೆ ಸೇರಿದಂಗ ಅದು. ಶಂಖ ನಮ್ಮ ಮನೆತನಕ್ಕೆ ಸೇರಿದ್ದು ಅಂತ ನಾನು ನಿಮ್ಮ ಮನೆಗೆ ಮೊದಲನೇ ಸಾರ್ತಿ ಬಂದಾಗಲೇ ಹೇಳಿದ್ದೆ. ನೀವು ನಾವಿದ್ದಲ್ಲೆಲ್ಲ ಬರಬೇಡಿ. ಬನಶಂಕರಿ ಕ್ಷೇತ್ರದಲ್ಲಿ ಶಂಖನ ತಗೊಂಡು ಹೋಗ್ತೀನಿ ಅಂತ ಬಂದಿದ್ದೀನಿ. ನಿಮಗೆ ಬೇಡವಾದ ಶಂಖನ ತಾಯಿಗೆ ಯಾಕೆ ಒಪ್ಪಿಸ್ತೀರಿ? ಆ ಶಂಖ ನನ್ನ ಮನೆತನಕ್ಕೆ ಸೇರಬೇಕಾದ್ದು. ನಿಮಗೆ ಬೇಡ ಅಂದ್ರೆ ನನಗೆ ಕೊಡಿ. ತಾಯಿಗೆ ಪಲ್ಲಕ್ಕಿ ಸೇವೆ ಮಾಡಿಸ್ಬೇಕು ಅಂತಿದ್ದೀನಿ. ಎಲ್ಲಿ ಕೇಳಬೇಕು? ಮುಂದೆ ಹೋಗಿ ಆ ಕೌಂಟರ್ನಲ್ಲಿ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ, ಸೂತ್ರ ಎಲ್ಲಗಳಿಂದ ಬರೆಸ್ಬೇಡಿ. ನನ್ನ ಮಗಳು ದೇವಿ ಹೆಸರಲ್ಲೇ ಮಾಡಿಸ್ಬೇಕು ಅಂತಿದ್ದೀನಿ. ಅವಳೇ ಇವಾಗ ತೊಂದರೆಲಿರೋಳು. ಅಡ್ಡಿ ಇಲ್ಲ, ಹಾಗೆ ಮಾಡಿಸಿ, ಒಳ್ಳೇದಾಗತ್ತೆ. ನಾನ್ ಪಲ್ಲಕ್ಕಿ ಹೊರಬೋದಾ? ಇಲ್ಲ, ಈ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಪಲ್ಲಕ್ಕಿ ಹೊರುವಂತ ಪದ್ಧತಿ ರೂಢಿಯಲ್ಲಿಲ್ಲ. ನಾನೇ ಪಲ್ಲಕ್ಕಿ ಹೊರ್ತೀನಿ ಅಂತ ಹರಿಸ್ಕೊಂಡ್ಬಿಟ್ಟಿದ್ದೀನಿ. ಒಂದು ಅವಕಾಶ ಮಾಡಿಕೊಡಿ. ನನ್ನ ಮಗಳು ಕಷ್ಟದಲ್ಲಿದ್ದಾಳೆ. ಕ್ಷೇತ್ರಕ್ಕೆ ಬಂದ್ರೆ ಎಲ್ಲ ಕಷ್ಟನೂ ತೀರುತ್ತೆ ಅಂತ ನಂಬಿ ಬಂದಿದ್ದೀನಿ. ಎಲ್ಲ ಒಳ್ಳೇದಾಗತ್ತೆ, ಏನು ಚಿಂತೆ ಮಾಡಬೇಕಾಗಿಲ್ಲ. ಜನರಿಗೆ ಆಹಾರ ಇಲ್ಲದೆ ಹಾಹಾಕಾರ ಇದ್ದಾಗ ಈ ತಾಯಿ ತನ್ನ ಶರೀರದಿಂದಲೇ ಕಾಯಿಪಲ್ಯ, ಹಣ್ಣು, ಹಂಪಲ, ದವಸ ಧಾನ್ಯಗಳನ್ನು ಸುರಿಸಿ ಬರಗಾಲವನ್ನೇ ನೀಗಿದ್ದಾಳೆ. ಏನು ಚಿಂತಿಸಬೇಕಾಗಿಲ್ಲ. ಆದರೆ ಹೆಣ್ಣು ಮಕ್ಕಳು ಪಲ್ಲಕ್ಕಿಯನ್ನು ಹೊರುವಂತ ಪದ್ಧತಿ ಮಾತ್ರ ಇಲ್ಲಿಲ್ಲ. ನಿಮಗೆ ಯಜಮಾನರು ಇಲ್ಲೇನ್ರಿ? ತಾಳೆ ಇದೆ, ಕುಂಕುಮ ಇದೆ ಅಂದಾಗ ಯಜಮಾನರು ಇರ್ಲಿಕ್ಕೆ ಬೇಕಲ್ಲ? ಇದೀನಿ, ನಾನೇ ಅವಳ ಯಜಮಾನ. ನೆಮ್ಮದಿ ಅರಸಿ ಕ್ಷೇತ್ರದಲ್ಲಿ ಮುಕ್ತಳಾಗ್ಬೇಕು ಅಂತ ಬಂದೀನಿ. ಹಾಳು ಮಾಡಬೇಡಿ, ನಾನಿದ್ದಲ್ಲಿ ಇರಬೇಡಿ. ನಾನು ಯಾವತ್ತೂ ನಿಮ್ಮ ಜೊತೆ ಅನುಚಿತವಾಗಿ ನಡ್ಕೊಂಡಿಲ್ಲ. ನಾನು ಬನಸರಿಗೆ ಬಂದ ಉದ್ದೇಶ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಉದ್ದೇಶ ಒಳ್ಳೇದ ಇರ್ಬೋದು, ಆದ್ರ ಮಂದಿ ಕೆಟ್ಟದಾಗ ಮಾತಾಡ್ಲಿಕ್ಕೆ ಶುರು ಮಾಡ್ಯಾರ. ಮೈ ಸುಡ್ಲಿಕ್ಕೆ ಹತ್ತದ. ಹೊಂಟು ಬಿಡಿ. ನೀವೇನು ಕಳ್ಕೊಂಡಿಲ್ಲ, ನಿಮಗೆ ಭ್ರಮೆ ಹುಟ್ಟಿದೆ ಅಷ್ಟೇ. ಚಾರಿತ್ರ ವಧೆ ನಡೆದದ, ಸಾಯ್ಲಿಕ್ಕಷ್ಟು ಸಾಕು. ದಯವಿಟ್ಟು ಹಾಗೆ ಮಾತಾಡಬೇಡಿ. ನಿಮಗೇನ್ ಬೇಕೋ ಆ ತಾಯಿ ಕೊಡ್ತಾಳ, ಅವಳತ್ರನೇ ಹೋಗಿ ಇಸ್ಕೊಳ್ಳಿ. ಕೆಲವೊಂದನ್ನ ತಾಯಿ ಹತ್ರ ನೇರವಾಗಿ ಕೇಳೋಕ್ಕಾಗಲ್ಲ, ಹೇಳ್ಕೊಳಕ್ಕೂ ಆಗಲ್ಲ. ಮಾತು ನಿಗೂಢವಾಗದ ಅಂತ ನನ್ಗನ್ಸ್ಲಿಕ್ಕೆ ಹತ್ತದ. ನನ್ನ ಮಾತು ನೇರ. ಮೊದಲು ನೀವು ನಿಮ್ಮ ಆಲೋಚನೆಯಿಂದ ಹೊರಗೆ ಬನ್ನಿ. ಯೋಗ್ಯತೆ ಇಲ್ಲದೆ ಇರೋರು ಯೋಗ್ಯರಿಗೆ ಬೆಲೆ ಕೊಡಲ್ಲ, ಅವ್ರು ಇರೋದೇ ಹಾಗೆ. ಒಂದು ನಾಟಕ ನಾನು ಇಷ್ಟು ವರ್ಷ ಕಾಪಾಡ್ಕೊ ಬಂದ ಪ್ರಾಮಾಣಿಕತೆ ನಾನು ನೇಣು ಹಾಕ್ಬಿಡ್ತ. ಪ್ರೀತಿ ಅದ, ಅದಕ್ಕ ರೊಕ್ಕ ಇಸ್ಕೊಂಡು ನಾಟಕ ಮಾಡಿಸಿದ್ನಿ ಅಂದ್ರ ಅದು ನಾಟಕ ಆಗಲ್ಲ, ಅದಕ್ಕ ಬೇರೆ ಅರ್ಥನ ಬರ್ತದ. ನೀವು ನನ್ನ ಹಿಂದೆ ಬರಬೇಡಿ, ನನ್ನ ಅರ್ಥ ಮಾಡ್ಕೊಳ್ಳಿ. ನಾನಿನ್ ಮುಂದೆ ಎಂದಿಗೂ ನಾಟಕ ಆಡ್ಸೋದಿಲ್ಲ.
ಬನಶಂಕರಿ ಮಹಾತ್ಮೆ ನಾಟಕ ಆದ್ಮೇಲೆ ಇನ್ನೊಂದು ನಾಟಕ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರ ಅದ್ರ ಲಾಭ ನಿಮ್ದು. ಎಲ್ಲ ಮುಗ್ದೋಯ್ತು. ಮುಂದೇನ್ ಮಾಡ್ಬೇಕು ತಿಳಿವಲ್ದು. ನಾ ಸತ್ತ ಮಂದಿ ಆಡಿದ ಮಾತು ಖರೆ ಅಂತ ಸಾಬೀತಾಗ್ತದ. ಬದುಕಿದ್ರ ಮಂದಿ ಆಡೋ ಮಾತು ಕೇಳಿ ಸಾಯ್ತೀನಿ. ಪಲ್ಲಕ್ಕಿ ನೀವು ಹೊರ್ತೀರಾ? ಯಜಮಾನ್ರಿದಾರ ಅಂತ ಕೇಳಿದ್ರು, ನಾನು ಯಜಮಾನ ಅಂತ ಹೇಳಿದೆ. ಪಲ್ಲಕ್ಕಿ ಹೊರ್ತೀನಿ ಅಂತ ಹೇಳಿಲ್ಲ. ಚಟ್ಟ ಹೊತ್ತಂಗಿರುತ್ತೆ, ಅದನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು. ಏನ್ರಿ ಹೀಗನ್ಬಿಟ್ರಿ ತಾಯಿ ಬಗ್ಗೆ? ಅಮ್ಮನವ್ರ ಬಗ್ಗೆ ನಿಮ್ಗೆ ಇಂಥ ಅಭಿಪ್ರಾಯ ಇರೋದ್ರಿಂದಲೇ ನಾವು ತಳಮಟ್ಟದಲ್ಲಿರೋದು, ನಾನು ನನ್ನ ಮಗಳು ಅನುಭವಿಸ್ತಾ ಇರೋದು. ಚಿಕ್ಕ ವಯಸ್ಸು ರೀ ದೇವಿಗೆ. ಹಬ್ಬ ಇಲ್ಲ, ಮದುವೆ ಇಲ್ಲ, ದುಸ್ಥಿತಿಗಳ ನಡುವೆ ಬದುಕ್ತಾ ಇದ್ದಾಳೆ ಅವಳು. ಅಯ್ಯೋ ಅನ್ನಿಸ್ತಾ ಇಲ್ವಾ ನಿಮ್ಗೆ ಅವಳ ಬಗ್ಗೆ? ದೇವಿಗೋಸ್ಕರ ಪಲ್ಲಕ್ಕಿ ಹೊರ್ತೀನಿ ಅಂತ ಹೇಳ್ರಿ. ಅವಳಿಗೆ ಹಳೆ ನೆನಪೆಲ್ಲ ಮತ್ತೆ ಬರೋ ಹಾಗೆ ಆ ತಾಯಿ ಮಾಡ್ತಾಳೆ ರೀ. ಅಮ್ಮನವ್ರಿರೋದು ಸತ್ಯ. ನಂಬಿ ನಡ್ಕೊಂಡ್ರೆ, ಮನಸ್ಸಿಟ್ಟು ಪ್ರಾರ್ಥಿಸಿದ್ರೆ ಬನಶಂಕರಿ ತಾಯಿ ಹೃದಯ ಕರಗದೆ ಇರಲ್ಲ ರೀ. ಮಕ್ಕಳ ಹತ್ರ ಬಂದು ಕಷ್ಟನ ನಿವಾರಣೆ ಮಾಡದೆ ಇರೋದಿಲ್ಲ. ನೋಡಿ, ನನಗೆ ದೇವಿ ಬೇಕು ರೀ. ನನ್ನ ಜೀವ ಅವಳು. ನಿಮ್ ದಮ್ಮಯ್ಯ ಅಂತೀನಿ. ಪಲ್ಲಕ್ಕಿ ಸೇವೆ ನಿರಾಕರಿಸಿ ಕರಳು ಕತ್ತರಿಸ್ಬೇಡ್ರಿ. ದೇವಿಗೋಸ್ಕರ ಪಲ್ಲಕ್ಕಿ ಹೊರಿ. ನಾನು ಬದುಕಿರ್ಬೇಕಾದ್ರೆ ದೇವಿ ಮನೆಗೆ ವಾಪಸ್ ಬಂದು ಅವಳಿಗೆ ನೆನಪು ಮರುಕಳಿಸ್ಲಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರೋದೇ ಆದ್ರೆ, ನಿಮಗೆ ನನ್ನ ಮೇಲೆ ಗೌರವ ಇದ್ರೆ ನೀವು ಪಲ್ಲಕ್ಕಿ ಹೊರಬೇಕು. ಅಯ್ಯರ್ ಹೌದಲ್ರಿ ನೀವು? ರಸೀದಿಯಲ್ಲಿ ನೋಡಿದೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ತಗೊಳ್ಳಿ, ಈ ಯಜ್ಞೋಪವೀತ ಹಾಕೊಳ್ಳಿ. श्रेष्ठश्रुष्वावहितो मम वरयैनं भवं देवं भक्तस्त्वं परमेश्वरम्
तेन ते श्रावयिष्यामि यत्तद्ब्रह्म सनातनम् न शक्यं विस्तरात् कृष्णं वक्तुं आचमन ಮಾಡಿ. तस्य केनचित् युक्तेनापि विभूतीनामपि वर्षशतैरपि यस्यादिमध्यमान्तानि गम्यन्ते न सुरैरपि कस्तस्य शक्नुयात् वक्तुं गुणान् कास्म्येन माधव किन्तु देवस्य महतः संक्षिप्तार्थपदाक्षरम् ತಗೊಳ್ಳಿ, ವಿಭೂತಿ ಹಚ್ಕೊಳ್ಳಿ. ॐ त्र्यम्बकं यजामहे सुगन्धिं पुष्टिवर्धनम् ಎಲ್ಲ ಆಗಿದ್ದು ಆ ತಾಟ್ಗಿತ್ತಿ ಅಂಗಾರಿಂದ ಪಾರ್ವತಿ. ನಾನು ಜೈಲಿಗೆ ಹೋಗೋ ಹಾಗಾಯ್ತು, ನೀವಿಬ್ರು ಆ ಮಹಾಬಲನ ಮೇಲೆ ಕೊಡಿಯೋ ಹಾಗಾಯ್ತು. ಪಂಚಾಯತಿ ಕಟ್ಟಲಿನ ಮಾನವೇ ಹರಾಜಾಗೋಯ್ತು. ಇನ್ನು ಮುಂದೆ ಯಾವತ್ತೂ ಈ ಭಸ್ಮನ ನಾನು ಧರಿಸೋದಿಲ್ಲ. ಇವತ್ತೇ ಕಡೆ. उर्वारुकमिव बन्धनात् मृत्योर्मुक्षीयमामृतात् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात् ಇದನ್ನಿಟ್ಕೊಳ್ಳಿ. ಆ ತಾಯಿ ಬನಶಂಕರಿಯನ್ನು ನೆನೆಸಿಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಏನಾಗಬೇಕಾಗಿದೆಯೋ ಅದನ್ನು ಪ್ರಾರ್ಥಿಸಿ, ನಿಮ್ಮ ಆಸೆ ಎಲ್ಲ ನೆರವೇರುತ್ತೆ. ಮಗಳ ಹೆಸರು ಏನಂದ್ರಿ? ದೇವಿ. ದೇವಿ. ದೇವಿ ನಾಮಧೇಯಶ್ಚ. ಅಮ್ಮ, ಸೇವೆ ಬರ್ಸಿ ತಾಯಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಯಾಕೋ ಮನ್ಸು ತಡೀತಿಲ್ಲ. ತಾಯಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತಿದೆ. ನೀವು ಚಿಂತೆ ಮಾಡಬೇಡಿ ಅಮ್ಮ, ಸಂಕಷ್ಟಗಳೆಲ್ಲ ದೂರ ಆಗುತ್ತೆ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते सृष्टिस्थितिविनाशानां शक्तिभूते सनातने गुणाश्रये गुणमये नारायणी नमोऽस्तुते नारायणी नमोऽस्तुते शरणागत दीनार्थ परित्राणपरायणे सर्वस्यार्तिहरे देवी नारायणी नमोऽस्तुते नारायणी नमोऽस्तुते हंसयुक्तविमानस्ते ब्रह्माणि रूपधारिणि कौशाम्बक्षरिके देवी नारायणी नमोऽस्तुते ತಾಯಿ, ನಿನ್ನ ಲೀಲೆಗೆ ನಾನು ಶರಣು. ದೇವಿಗೋಸ್ಕರ, ದೇವಿಗೆ ನೆನಪು ಮರುಕಳಿಸೋದಕ್ಕೋಸ್ಕರ ಇವರು ಪಲ್ಲಕ್ಕಿ ಹೊರೋದಕ್ಕೆ ಸಿದ್ಧವಾಗಿದ್ದಾರೆ. ನಿನ್ನ ಕರುಣೆಯಿಂದ ನಮ್ಮ ದೇವಿಗೆ ನೆನಪು ಮರುಕಳಿಸಿದ್ರೆ ಅಷ್ಟು ಸಾಕು. ಹಳೆ ನೆನಪು ಮರುಕಳಿಸಿದ್ರೆ ಮಾತ್ರ ನಾನು ಅವರನ್ನ ಗುರ್ತಿಸೋಕೆ ಸಾಧ್ಯ. ಒಂದು ವೇಳೆ ನನಗೆ ನೆನಪು ಬಂದು ಅವ್ರು ನನ್ನವರು ಅಂತ ನನಗೆ ತಿಳಿದು ಬಂದರೆ ಅವ್ರ ಜೊತೆ ನಾನು ಅನಿವಾರ್ಯವಾಗಿ ದುರ್ಗಾಪುರಕ್ಕೆ ಹೋಗ್ಬೇಕಾಗತ್ತೆ. ಧಾರಿಣಿ ಅಮ್ಮನ ಜೊತೆ ಈಗ ಉಳಿದಿರೋದು ನಾನು ಒಬ್ಳೆ. ನಾನು ಹೊರಟೋಗ್ಬಿಟ್ರೆ ಅವ್ರು ಒಂಟಿ ಆಗ್ಬಿಡ್ತಾರೆ. ಈಗಾಗಲೇ ಅವ್ರು ತುಂಬ ನೊಂದಿದ್ದಾರೆ. ಅವ್ರನ್ನ ಒಂಟಿಯಾಗಿ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸಿಲ್ಲ. ಅದಕ್ಕೆ ಹಳೆ ನೆನಪು ನನಗೆ ಬರ್ದೇ ಇರಲಿ.
आद्यन्तरहितम् अनन्तलक्ष्मीं सराद्यन्तरहितम् अनन्तलक्ष्मीं सरादिलक्ष्मीं जगन्मातरं भावये। भक्तां तरङ्गान्तरां शिवा सूर्यचन्द्राग्नितेजो मण्डलान्तरम् आर्यां सुभक्तां तरङ्गान्तरां शिवं कार्यसिद्धिप्रदां कल्याणकारिणीं दुर्गां महेश्वरीं दुर्गानिरूपिणीं कार्यसिद्धिप्रदां कल्याणकारिणीं दुर्गां महेश्वरीं दुर्गानिरूपिणीं दुर्गां महेश्वरीं दुर्गानिरूपिणीम् आदिलक्ष्मीं जगन्मातरं भावये। आद्यन्तरहितम् अनन्तलक्ष्मीं सरादिलक्ष्मीं जगन्मातरं भावये। रक्षाकृतिं जगल्लक्षणविधायिनीम् अक्षीणमहिमान्वितां शुद्धसिद्धिदा रक्षाकृतिं जगल्लक्षणविधायिनीम् अक्षीणमहिमान्वितां शुद्धसिद्धिदां दीक्षितार्थप्रदां दिव्यगुणसंयुतां मोक्षलक्ष्मीं महालक्ष्मीं हरिप्रियां दीक्षितार्थप्रदां दिव्यगुणसंयुतां मोक्षलक्ष्मीं महालक्ष्मीं हरिप्रियां मोक्षलक्ष्मीं महालक्ष्मीं हरिप्रिया। वक्ष्ये यदुकुलश्रेष्ठ शृणुष्वापहितो मम वरयैनं भवं देवं भक्तस्वं परमे। ಅಮ್ಮನವ್ರ ಸೇವೆ ಮಾಡಿದಿರಿ, ಆದ್ರೆ ಬಿದ್ದೆ ಅಂತ ಮಾತ್ರ ಬೈಕೋಬೇಡಿ. ಎಲ್ಲ ಒಳ್ಳೆ ಕ್ಷಣಗಳು ಶುರುವಾಗ್ತಾ ಇದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ದೇವಿ ಬಗ್ಗೆ ಮೊದಲಿದ್ದ ಆತಂಕ ಈಗಿಲ್ಲ ರೀ ನನ್ಗೆ. ನಿಮಗೆ ಎಳ್ನೀರ್ತಾರಲ್ಲ, ದೇವಿ ಮೇಲಿನ ಕೋಪಕ್ಕೆ 2 ದಿವಸದಿಂದ ಏನು ತಿಂದಿರಲಿಲ್ಲ ಕಣೆ, ಅದಕ್ಕೆ ತಲೆ ಸುತ್ತು ಬಿದ್ದಿತ್ತು. ನಿನಗೆ ಸಂತೋಷ ಆಯ್ತಲ್ವಾ ಪಲ್ಲಕ್ಕಿ ಹೊತ್ತಿದ್ದು? ಆ ಮಹಾತಾಯಿಗೂ ಸಂತೋಷ ಆಗಿರುತ್ತೆ ನೋಡಿ. ಇನ್ನು ಮುಂದೆ ನೀವ್ ಯಾವತ್ತೂ ದೇವ್ರನ್ನ ಬೈಬಾರ್ದು. ಅದೊಂದು ಮಾತು ಸದಾ ನೀವು ನನಗ್ ನಡೆಸ್ಕೊಡ್ಬೇಕು. ಅಯ್ಯ ತಗಿ, ನಾನು ಸ್ವಲ್ಪ ತಲರಟೆ ಅಲ್ವಾ, ಅದರಿಂದ ನಿಮ್ಗೆಲ್ಲ ನೋವು. ಇಲ್ಲ ರೀ, ನಿಮ್ಗೆ ಸ್ವಲ್ಪ ಕೋಪ, ಆತ್ರಕ್ ಬುದ್ಧಿ ಕೊಡ್ತೀರಾ ಅಷ್ಟೇ. ಎಲ್ಲ ಸರಿ, ಅಮ್ಮನವ್ರನ್ನ ನಿಂದಿಸ್ತೀರ, ಅದಕ್ಕೆ ನಮಗಿಷ್ಟೆಲ್ಲ ಕಷ್ಟಗಳು ಅಂತ ನನಗನ್ಸುತ್ತೆ. ಪಲ್ಲಕ್ಕಿ ಹೊರತಿದ್ದಾಗ ನನಗೂ ಅನ್ನಿಸ್ತು ಕಣೆ ಪಾರ್ವತಿ, ನೀನು ದೇವಿ ಹೇಳೋದು ಸರಿ ಅಂತ. ಯಾರಿಂದ ಯಾರು ಸಾಯಲ್ಲ. ಮಣ್ಣಿನ ಋಣ, ಅನ್ನದ ಋಣ, ಸಂಸಾರದ ಋಣ ತೀರಿದ್ರೆ ಎಲ್ಲರೂ ಹೋಗ್ತಿರೋದೆ. ನಮ್ಮನ್ನು ಯಾರು ಸಾಯಿಸ್ತಿಲ್ಲ. ಮಣ್ಣಿನ ಋಣ ತೀರ್ತು ಹೋದ್ಲು, ಅಮ್ಮನವರಿಂದ ಸತ್ತು ಅಂತ ನಾನು ಅಂದ್ಕೊಂಡೆ ಅಷ್ಟೆ. ಒಟ್ಟಲ್ಲಿ ನಾನು ಅಮ್ಮನ್ನ ಕಳ್ಕೊಂಡೆ ಅಷ್ಟೆ. ಯೋಚನೆ ಮಾಡಬೇಡಿ, ಇನ್ಮೇಲೆಲ್ಲ ಒಳ್ಳೇದೇ ಆಗತ್ತೆ. ನಮ್ಮ ಮನೇಲಿ ಇನ್ಮೇಲೆ ಯಾವುದಕ್ಕೂ ಕೊರತೆ ಇರಲ್ಲ, ಸಂಕಷ್ಟಗಳೇ ಇರಲ್ಲ, ಬರೀ ನೆಮ್ಮದಿನೇ ಇರುತ್ತೆ ರೀ. ನೋಡ್ತಾ ಇರಿ, ಇದೇ ಕ್ಷೇತ್ರದಲ್ಲಿ
ನಾವು ದೇವಿ ಜೊತೆ ಹರಕೆ ತೀರಿಸ್ಬಿಡ್ತೀವಿ. ಪಲ್ಲಕ್ಕಿ ಸೇವೆ ಮಾಡಿಸಿದ್ ನೀವೇನಾ? ಬನ್ನಿ ಪ್ರಸಾದ ತಗೊಳ್ಳಿ. ಬನ್ನಿ ಪ್ರಸಾದ ತಗೊಳ್ಳೋಣ. ಪಾರ್ವತಿ, ನಮ್ಮ ದೇವಿ ಅಪ್ಪ ಅಮ್ಮ ಅಂತ ಹುಡುಕೊಂಡು ನಮ್ಮ ಹತ್ರ ಬರ್ತಾಳಲ್ಲ,